ಬಿಗ್ ಬುಲೆಟಿನ್ಗೆ ಸ್ವಾಗತ. ಮೊದಲು ಟಾಪ್ ಸ್ಟೋರೀಸ್, ಆಮೇಲೆ ಉಳಿದ ಸುದ್ದಿಗಳು. ನಿರೀಕ್ಷಣಾ ಜಾಮೀನು ತಡೆ ಅರ್ಜಿ ವಜಾ, ರಾಘವೇಶ್ವರ ಶ್ರೀಗಳಿಗೆ ಮತ್ತೆ ರಿಲೀಫ್, ಕುತೂಹಲ ಕೆರಳಿಸಿದೆ ಸಿಐಡಿ ನಡೆ. ಇನ್ನು ಅತ್ಯಾಚಾರ ಆರೋಪಕ್ಕೆ ಸಿಲುಕಿರುವ ರಾಘವೇಶ್ವರ ಶ್ರೀಗಳಿಗೆ ಸದ್ಯಕ್ಕೆ ಒಂದು ಸಣ್ಣ ರಿಲೀಫ್ ಸಿಕ್ಕಿದೆ. ಶ್ರೀಗಳಿಗೆ ಮಂಜೂರು ಮಾಡಿರುವಂತಹ ನಿರೀಕ್ಷಣಾ ಜಾಮೀನು ರದ್ದು ಕೋರಿ ಸಿಐಡಿ ಅಧಿಕಾರಿಗಳು ಸಲ್ಲಿಸಿದ್ದ ಅರ್ಜಿಯನ್ನ ಬೆಂಗಳೂರಿನ ಸೆಷನ್ ಕೋರ್ಟ್ ವಜಾ ಮಾಡಿದೆ. ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಿದ್ದ ಕೋರ್ಟ್ ತನಿಖೆಗೆ ಸಹಕರಿಸಬೇಕು, ವೈದ್ಯಕೀಯ ಪರೀಕ್ಷೆಗೆ ಹಾಜರಾಗಬೇಕು ಅಂತ ಕೆಲ ಷರತ್ತುಗಳನ್ನ ಕೂಡ ವಿಧಿಸಿತ್ತು. ಅದರಂತೆ ಶ್ರೀಗಳು ವೈದ್ಯಕೀಯ ಪರೀಕ್ಷೆಗೆ ಸಹಕಾರವನ್ನ ಕೊಟ್ಟಿದ್ರು. ಆದ್ರೆ ಪುರುಷತ್ವ ಪರೀಕ್ಷೆಗೆ ಸಂಬಂಧಪಟ್ಟಂತ 3 ಪರೀಕ್ಷೆಗಳಿಗೆ ಮಾತ್ರ ಒಪ್ಪಿಗೆ ಕೊಟ್ಟಿರಲಿಲ್ಲ. ಹೀಗಾಗಿ ನಮಗೆ ಸಹಕಾರ ಕೊಡ್ತಾ ಇಲ್ಲ ಅಂತ ಸಿಐಡಿ ಅಧಿಕಾರಿಗಳು ಅರ್ಜಿ ಸಲ್ಲಿಸಿದ್ರು. ಆದ್ರೆ ರಾಘವೇಶ್ವರ ಶ್ರೀಗಳು ಎಲ್ಲಿಯೂ ತಾನು ಪುರುಷ ಅಲ್ಲ ಅಂತ ಹೇಳ್ಕೊಂಡಿಲ್ಲ. ಹೀಗಾಗಿ ಪುರುಷತ್ವ ಪರೀಕ್ಷೆ ಅಗತ್ಯ ಇಲ್ಲ, ಇನ್ನುಳಿದಂತೆ ಎಲ್ಲಾ ಪರೀಕ್ಷೆಗಳಿಗೂ ಅವರು ಸಹಕಾರ ನೀಡ್ತಾ ಇದ್ದಾರೆ ಅಂತ ಶ್ರೀಗಳ ಪರ ವಕೀಲರು ವಾದ ಮಂಡಿಸಿದ್ರು. ವಾದ ಪ್ರತಿವಾದ ಆಲಿಸಿದಂತಹ ಕೋರ್ಟ್ ಸಿಐಡಿ ಅಧಿಕಾರಿಗಳು ಸಲ್ಲಿಸಿದಂತಹ ಅರ್ಜಿಯನ್ನ ವಜಾ ಮಾಡಿದೆ. ನ್ಯಾಯಾಲಯ ಅದನ್ನು ಡಿಸ್ಮಿಸ್ ಮಾಡಿದೆ. ಕೆಲವು ಆಕ್ಷೇಪಾರ್ಹ ಟೆಸ್ಟ್ ಮಾಡಬೇಕು ಅಂತ ಹೇಳಿ ಸಿಐಡಿ ಹೊರಟಿದ್ರು. ಅದು ಅಗತ್ಯವೇ ಇಲ್ಲ. ಈ ಪುರುಷತ್ವಕ್ಕೆ ಸಂಬಂಧಪಟ್ಟು ಇದು ಅಗತ್ಯವೇ ಇಲ್ಲ ಈ 3 ಟೆಸ್ಟ್ಗಳು. ಯಾಕೆಂತ ಹೇಳಿದ್ರೆ ಪುರುಷತ್ವ ಇಲ್ಲ ಅಂತ ಹೇಳಿ ಸ್ವಾಮೀಜಿಯವರು ಇಂದೂ ಹೇಳಿಕೊಳ್ಳಿಲ್ಲ. ನ್ಯಾಯಾಲಯದಲ್ಲಿ ಹೇಳಿದ್ದಾರೆ, ಹೈಕೋರ್ಟ್ ಅಲ್ಲಿ ಹೇಳಿದ್ದಾರೆ, ಸಿಐಡಿ ಅವರ ಹತ್ರ ವಿಚಾರಣೆ ಮಾಡುವವರು ಹೇಳಿದ್ದಾರೆ, ಪುರುಷತ್ವ ಇದ್ದವನೇ ಪೀಠಾಧಿಪತಿ ಆಗಬೇಕು. ಮುಂದೇನಾಗಬಹುದು ನೋಡೋಣ. ಪ್ರಕರಣ ರದ್ದು ಕೋರಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಬಹುದು. ಸಿಐಡಿ ಪೊಲೀಸರ ಮುಂದೆ ವಿಚಾರಣೆಗೆ ಹಾಜರಾಗಬೇಕು. ಸಿಐಡಿ ಚಾರ್ಜ್ ಶೀಟ್ ಸಲ್ಲಿಸಿದ್ರೆ ಅದನ್ನು ಪ್ರಶ್ನಿಸುವ ಸಾಧ್ಯತೆ ಇದೆ. ಅದೇ ರೀತಿ ಸಿಐಡಿ ಮುಂದೆ ಏನಿರಬಹುದಾದ್ದು ಅಂತಂದ್ರೆ ಸೆಷನ್ ಕೋರ್ಟ್ ಆದೇಶ ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗುವ ಸಾಧ್ಯತೆ, ನಿರೀಕ್ಷಣಾ ಜಾಮೀನು ವಜಾ ಮಾಡುವಂತೆ ಮನವಿ ಸಲ್ಲಿಸಬಹುದು. ಇನ್ನೊಂದು ವಾರದಲ್ಲಿ ಶ್ರೀಗಳ ಪ್ರಕರಣದ ಬಗ್ಗೆ ಚಾರ್ಜ್ ಶೀಟ್ ಸಲ್ಲಿಸಬಹುದು. ಚಾರ್ಜ್ ಶೀಟ್ನಲ್ಲಿರುವ ಅಂಶಗಳನ್ನು ಆಧರಿಸಿ ಕಸ್ಟಡಿಗೆ ಕೇಳುವ ಸಾಧ್ಯತೆ ಇದೆ. ಸರ್, ಈಗ ಇದು ವಿಚಾರಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ಹಿಡಿತದಲ್ಲಿದ್ದರೆ ತನಿಖೆಗೆ ಈಸಿ ಆಗುತ್ತೆ ಅನ್ನುವಂಥದ್ದು ಸಿಐಡಿ ವಾದ. ಆದ್ರೆ ಅದಿಲ್ಲದೇನೆ ತನಿಖೆ ಚುರುಕು ಪಡಿಬಹುದಲ್ಲ ಸರ್? ಈಗ ಒಬ್ಬ ಅಪರಾಧಿಯನ್ನ, ಆರೋಪಿಯನ್ನ ಕಸ್ಟಡಿಯಲ್ಲಿ ಇಟ್ಟುಕೊಂಡೇ ತನಿಖೆ ಮಾಡಬೇಕು ಅಂತ ನಿಯಮ ಏನಿಲ್ಲ. ಯಾವುದೇ ಆರೋಪಿ ಇರಬಹುದು. ಆದರೆ ಕೆಲವು ಪ್ರಕರಣಗಳಲ್ಲಿ ಆರೋಪಿಯನ್ನ ವಶಕ್ಕೆ ತೆಗೆದುಕೊಂಡರೆ ತನಿಖೆ ಸುಲಭವಾಗುತ್ತೆ ಅಷ್ಟೇ. ಕಾನೂನು ಹೇಳೋದು ಇಷ್ಟನ್ನೇ. ಅರೆಸ್ಟ್ ನೀಡ್ ನಾಟ್ ಬಿ ಮ್ಯಾಂಡೇಟರಿ ಅಂತ ಹೇಳುತ್ತೆ. ಅಂದ್ರೆ ಬಂಧಿಸಲೇಬೇಕು ಅಂತ ಇಲ್ಲ. ವರದಕ್ಷಿಣೆ ಪ್ರಕರಣದಲ್ಲಿ ಬಂಧಿಸಲೇಬೇಕು ಅಂತ ಇಲ್ಲ. ನಮ್ಮ ಪೊಲೀಸ್ನವರು ಆತರ ಮಾಡ್ಕೊಂಡು ಬಂಧಿಸ್ಬಿಡ್ತಾರೆ ಅಷ್ಟೇ. ಆದ್ರೆ ಅತ್ಯಾಚಾರ ಪ್ರಕರಣದಲ್ಲಿ ಬೇಕಾಗಬಹುದು. ಯಾಕೆ ಅಂದ್ರೆ ಪರೀಕ್ಷೆಗೆ ಒಳಪಡಿಸೋದಕ್ಕೆ ಮಗದೊಂದು ಡ್ಯಾಶ್ ಡ್ಯಾಶ್ ಡ್ಯಾಶ್. ಈಗ ಈ ಪ್ರಕರಣದಲ್ಲಿ ಅವರು ಜಾಮೀನನ್ನು ಪಡ್ಕೊಂಡಿದ್ದಾರೆ. ಆದ್ರೆ ಸಿಐಡಿನವರು ಅದ್ರ ವಜಾ ಕೇಳಿದ್ದಾರೆ. ಸೆಷನ್ಸ್ ಕೋರ್ಟ್ ಹೇಳಿದ್ರೆ ಹೈಕೋರ್ಟ್ಗೆ ಹೋಗ್ಬೇಕು. ಕಾನೂನು ಪ್ರಕ್ರಿಯೆ ಇವೆಲ್ಲ. ಕಾನೂನು ಪ್ರಕ್ರಿಯೆ ಹೈಕೋರ್ಟ್ಗೆ ಹೋಗ್ಬೇಕು. ನನ್ನ ಪಾಯಿಂಟ್ ಅದಲ್ಲ. ಎಷ್ಟು ದಿನ ಹಿಂಗೆ ಎಳ್ಕೊಂಡು ಓಡಾಡ್ತೀರಿ ನೀವು? ಯಾರಿಗೋ ಒಬ್ರಿಗೆ ನ್ಯಾಯ ಸಿಕ್ಕಬೇಕಲ್ಲ ಇದ್ರಲ್ಲಿ. ಈಗ ಅದ್ರ ರಾಘವೇಶ್ವರ ಶ್ರೀಗಳಿಗೆ ಸಿಗಬೇಕೋ, ಆ ಹೆಣ್ಮಗಳಿಗೆ ಸಿಗಬೇಕೋ ನನಗ್ ಗೊತ್ತಿಲ್ವೇ? ಎಷ್ಟ್ ದಿನ ಹೇಳ್ಕೊಂಡು ಓಡಾಡ್ತೀರಿ? ಇಬ್ರು ಇನ್ನೊಂದು 5 ವರ್ಷ ಇದನ್ನ ಹೇಳಿಸ್ಕೊತಾ ಇರ್ತೀರಾ ಪಬ್ಲಿಕ್ ಅಲ್ಲಿ. ಎಂಡ್ ಮಾಡ್ಬೇಕಲ್ಲ. ಚಾರ್ಜ್ ಶೀಟ್ ಆದ್ಮೇಲೆ ಅರೆಸ್ಟ್ ಮಾಡೋ ಕ್ವಶನ್ ಬರೋದೇ ಇಲ್ಲ. ಬೇಕಾಗಿಲ್ಲ ಅರೆಸ್ಟ್. ಆರೋಪ ಇದು ಅಂತ ಸಲ್ಲಿಸಿದ ಮೇಲೆ ಅರೆಸ್ಟ್ ಯಾಕೆ ಮಾಡಕ್ ಹೋಗ್ತೀರಿ? ಬೇಕಾಗಿಲ್ಲ. ಅರೆಸ್ಟ್ ಯಾಕೆ ಬೇಕು ಅನ್ನೋದನ್ನ ಸಿಐಡಿ ಪೊಲೀಸರು ನ್ಯಾಯಾಲಯದ ಮನವರಿಕೆ ಮಾಡ್ಕೊಡ್ಬೇಕು. ಹೈಕೋರ್ಟ್ಗೆ ಹೋಗ್ಬೋದು. ಬಟ್ ತನಿಖೆಗೆ ಇವಾಗ ಅವ್ರ ಕಸ್ಟಡಿಯಲ್ಲಿ ಇಲ್ಲ ಅಂದ ಮಾತ್ರಕ್ಕೆ ಅವ್ರು ಮಾಡ್ತಾ ಇರುವಂತ ತನಿಖೆಗೆ ಏನು ಕುಂಠಿತ ಆಗೋದಿಲ್ಲ, ಮತ್ತೆ ಅದಕ್ಕೇನು ಅಡೆತಡೆ ಆಗಲ್ಲ. ನಾಳೆ ಸಿಐಡಿನವ್ರು ನಮಗೆ ಬೇಕು ಅಂತ ದಿ ಸ್ಟೇ ಫಾರ್ ಇನ್ವೆಸ್ಟಿಗೇಷನ್, ತನಿಖೆಗೆ ತಡೆಯನ್ನು ಕೊಡುವುದು ಅದಾಗಿಲ್ಲ. ಎಷ್ಟೋ ಪ್ರಕರಣಗಳಲ್ಲಿ ನ್ಯಾಯಾಲಯಗಳು ತನಿಖೆಗೆ ತಡೆಯನ್ನ ಕೊಡ್ತಾರೆ. ಅದಾಗಿಲ್ಲ. ತಡೆ ಯಾವುದು ಕೇಳಿರೋದವರು ವಜಾ ಕೇಳಿದ್ದು ಜಾಮೀನನ್ನ ಕೊಟ್ಟಿರೋದನ್ನ ವಜಾ ಮಾಡಿ ಅಂದಿದ್ರು. ನಾವು ಮಾಡಲ್ಲ ಅಂದಿದ್ದಾರೆ ಅಷ್ಟೇ. ನಿಮ್ ಪಾಡೆ ನೀವು ನಾಳೆ ಬೇಕಿದ್ರೆ ಮತ್ತೆ ಕರ್ಸ್ಕೋಬಹುದು ರಾಘವೇಶ್ವರ ವಿಚಾರಣೆಗೆ ಅಥವಾ ದೂರುದಾರರ ಯಾರನ್ನ ಬೇಕಾದ್ರೂ ಕರ್ಸ್ಕೋಬಹುದು. ಒಂದು ವೇಳೆ ಆಗ ಬರದಿದ್ದರೆ ವಿಚಾರಣೆಗೆ ಜಾಮೀನನ್ನ ವಜಾ ಮಾಡಿ ಇರ್ಬೋದು. ಎರಡನೇದು, ಒಂದು ವೇಳೆ ಸಿಐಡಿಗೆ ತನ್ನ ತನಿಖೆಯಲ್ಲಿ ಇವರು ಸಾಕ್ಷ್ಯಗಳನ್ನು ನಾಶಪಡಿಸುತ್ತಿದ್ದಾರೆ ಎಂಬುದು ಬಹಳ ಢಾಳಾಗಿ ಕಾಣಿಸಿದರೆ ಆಗ ನ್ಯಾಯಾಲಯ ಕೇಳಬಹುದು, ಇವರು ಹೊರಗಡೆ ಬಿಟ್ಟಿರೋ ಅಪಾಯ ಇದು ಅಂತ ಹೇಳಬಹುದು. ಬೇಕಿದ್ರೆ ಕಾಣಿಸಿದರೆ ನಾನು ಹೇಳ್ತೇನೆ. ದಟ್ ಇಸ್ ಕ್ವಶನಬಲ್ ಅಗೈನ್ ಹೈಕೋರ್ಟ್. ಸರ್, ಕೆಲವು 3 ಪರೀಕ್ಷೆಗಳನ್ನ ಕಡ್ಡಾಯವಾಗಿ ಮಾಡಬೇಕು, ಪರ್ಟಿಕ್ಯುಲರ್ಲಿ ಈ ಒಂದು ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಸಿಐಡಿ ಏನು ಹೇಳ್ತಾ ಇದೆ, ಅದರ ಅವಶ್ಯಕತೆ ಇಲ್ಲ ಅಂತ ವಾದ ಮಾಡಿದ್ದಕ್ಕೆ ಕೋರ್ಟ್ ಪುರಸ್ಕರಿಸಿದ್ಯಾ ಬೇಡ ಅಂತ? ಅದನ್ನ ನನಗೆ ಗೊತ್ತಿಲ್ಲ ಈ ಆರ್ಡರ್ ಅಲ್ಲಿ ಇದೆಯಾ ಇಲ್ವಾ ಅಂತ. ನನಗಿಲ್ಲಿರೋದು ವಾದ ಮಾಡಿದಾರ ಅವರು. ಕೋರ್ಟ್ ಹೌದೌದು 3 ಬೇಡ ಅಂತ ಹೇಳಿದಾರ ಇಲ್ವಾ ನಂಗೆ ಗೊತ್ತಿಲ್ಲ ಈ ಆರ್ಡರ್ ಅಲ್ಲಿ. ಇಲ್ಲಿರೋದು
ನೀವು ವಶಕ್ಕೆ ತೆಗೆದುಕೊಳ್ಳಬೇಕಾದ ನೆಸಿಟಿ ನಮಗೆ ಕಾಣಿಸ್ತಿಲ್ಲ, ಹಂಗಾಗಿ ಅವ್ರ ಜಾಮೀನನ್ನು ನಾವೇನು ವಿತ್ಡ್ರಾ ಮಾಡಬೇಕಾಗಿಲ್ಲ ಅಂತ ಹೇಳಿದ್ದಾರೆ ಅಷ್ಟೇ. ಬಟ್ ಆ 3 ಪರೀಕ್ಷೆ ಬೇಕಾ ಬೇಡವಾ, ದಟ್ ಇಸ್ ನಾಟ್, ನನಗೆ ಗೊತ್ತಾಗ್ತಿಲ್ಲ ಈ ಆರ್ಡರ್ ಏನಿದೆ. ನಾಳೆ ಅಕಸ್ಮಾತ್ ಬೇಕು ಅನ್ನೋದಾದ್ರೆ ಮತ್ತೆ ಕೋರ್ಟ್ಗೆ ಹೋಗ್ಬೇಕಾ CID ಅಧಿಕಾರಿಗಳು? ಪರೀಕ್ಷೆಗೆ ಬರ್ತಾ ಇಲ್ಲ, ಇದು ಅವಶ್ಯಕತೆ ಇದೆ ಅಂತ ಕೋರ್ಟ್ ಅದ್ರ ಬಗ್ಗೆ ಏನು ಹೇಳದೇ ಇದ್ರೆ CID ನೋಟಿಸ್ ಕೊಡ್ತಾರೆ. ಆ 3 ಇವರು ಪರೀಕ್ಷೆಗೆ ಬರ್ತಾ ಇಲ್ಲ, ಇದು ಅವಶ್ಯಕತೆ ಇದೆ ಅಂತ ಕೋರ್ಟ್ ಅದ್ರ ಬಗ್ಗೆ ಏನು ಹೇಳದೇ ಇದ್ರೆ CID ನೋಟಿಸ್ ಕೊಡ್ತಾರೆ. ಆ 3 ಇದು ಜಾಮೀನ್ ಬೇಕಾ ಬೇಡವಾ ಅನ್ನೋದು ಸುಪ್ರೀಂ ಕೋರ್ಟ್ ನಲ್ಲಿ ಇತ್ಯರ್ಥ ಆಗಿ ಬರ್ಬೇಕು, ಕೊನೆಗೆ ಪರೀಕ್ಷೆ ಬೇಕಾ ಬೇಡವಾ ಅನ್ನೋದು ಸುಪ್ರೀಂ ಕೋರ್ಟ್ ನಲ್ಲಿ ಇತ್ಯರ್ಥ ಆಗಿ ಬರ್ಬೇಕು. ನಾನು ಅವತ್ತಿಂದ ಒಂದ್ ಮಾತು ಹೇಳ್ತಿದ್ದೀನಿ, ನಾನು ಇವತ್ತೂ ಹೇಳ್ತೀನಿ, ಯಾರು ಏನ್ ಬೇಕಾರು ಯಾವ್ಯಾವ್ದ್ರಲ್ಲ ಬೈಕೊಂಡು ಬರೀತಾರಲ್ಲ, ಬೇಕಾದ್ರೆ ಬರೀರಿ. ಯಾರ ಶುದ್ಧ ಮನಸ್ಸು ಮತ್ತು ಹೃದಯ ಮತ್ತು ಒಳ್ಳೆತನವನ್ನ ಸಾಬೀತು ಮಾಡಲಿಕ್ಕೆ ಹೊರಟು, ಇದರ ಸಾಬೀತು ಮಾಡುವಂತಹ ಹೊಣೆಗಾರಿಕೆ ಹೆಚ್ಚು ಯಾರ ಮೇಲಿದೆ? ಸ್ವಾಮಿತ್ವವನ್ನ ಪಾಲಿಸೋರ್ ಮೇಲೆ ಇರುತ್ತೆ ಅಲ್ಲ. ಯಾರೇ ಸ್ವಾಮೀಜಿ ಆಗ್ಲಿರಿ, ಇವರು ಅಂತಲ್ಲ ನಾನು ಹೇಳ್ತಿರೋದು, ಇರುತ್ತಲ್ಲ. ಆ ರೀತಿ ನಾನು ಕಂಗೊಳಿಸಬೇಕು ಸಮಾಜಕ್ಕೆ ಒಬ್ಬ ಮಾರ್ಗದರ್ಶನಾಗಿ ಅಂತ ತಾನೇ ಇರಬೇಕು. ಮುಗಿಸಿ ಬೇಗ. ಇಫ್ ಸಂಬಡಿ ಇಸ್ ಕಾನ್ಫಿಡೆಂಟ್ ಐ ಹ್ಯಾವ್ ನಾಟ್ ಡನ್ ಇಟ್, ವೈ ಫಿಯರ್? ಈ ತರ ನಮ್ಮ ಕೈಲಿ ಎಳಿಸ್ಕೊಂಡು ಜನ ಮರೆಯಂಗೇ ಇಲ್ಲ ನಿಮ್ಮನ್ನು ಅಷ್ಟೇ, ದುರ್ದಾರನು ಅಷ್ಟೇ. ನಾನು ಹೇಳ್ತಿರೋದು ಮರೆಯಂಗೇ ಇಲ್ಲ ನಿಮ್ಮನ್ನಂಗಾರೆ. ನ್ಯಾಯಾಲಯನೂ ಅಷ್ಟೇಪ್ಪ, ಒಂದು ಹಂತಕ್ಕೆ ಬಂದಾಗ ಸ್ಟಾಪ್ ಆಲ್ ದಿಸ್, ಪ್ರೊಸೀಡ್ ವಿತ್ ಇನ್ವೆಸ್ಟಿಗೇಷನ್ ಅಂಡ್ ಫೈಲ್ ದ ಚಾರ್ಜ್ ಶೀಟ್, ಲೆಟ್ ಅಸ್ ಸ್ಟಾರ್ಟ್ ದಿ ಇದನ್ನ ಅಂತ ಅನ್ಬೇಕಪ್ಪ. ಯಾಕೆ ಎಳಿಬೇಕು ಇದನ್ನ? ಈ ಎಳೆದಿನೇ ಜನಕ್ಕೆ ಅರ್ಧ ಎಲ್ಲಾದ್ರಲ್ಲೂ ರೋಸ್ ಹೋಗ್ಬಿಡೋದವ್ರು. ನಮ್ಮ ನ್ಯಾಯಾಲಯಗಳ ದೊಡ್ಡ ಪ್ರಾಬ್ಲಮ್ ನಮ್ಗೆ ಇದೇ ಆಗ್ತಿರೋದು. ನಮ್ಮ ನ್ಯಾಯಾಲಯಗಳ ಬಹುದೊಡ್ಡ ಪ್ರಾಬ್ಲಮ್ ಇಲ್ಲೇ ಆಗ್ತಿರೋದು. ನ್ಯಾಯ ವಿತರಣೆ ಆಗತ್ತೆ, ನ್ಯಾಯಬದ್ಧವಾಗೂ ಆಗತ್ತೆ, ಸರಿಯಾಗೂ ಆಗತ್ತೆ ಎಂಡಲಿನ ನಂಬಿಕೆ ನಮಗಿದೆ. ಆದ್ರೆ ಅದು ತೆಗೆದುಕೊಳ್ಳೋ ಕಾಲ ಇದೆಯಲ್ಲ, ಸಾಕಪ್ಪ ಸಾಕು, ವೈರಿಗೂ ಬೇಡ. ಇವನೇ ಕೊನೆಗೆ ವೈರಿ ಹತ್ರಕ್ಕೆ ಹೋಗಿ ಅಯ್ಯ ನಿನ್ ಕಾಲೆಲ್ಲಿ ತೋರ್ಸತ್ತ ಕಡೆ ನಮಸ್ಕಾರ ಹಾಕ್ಬಿಡ್ತೀನಿ, ನಂಗೆ ಸಾಕ ಕಣೆ ಆಯ್ತು ಅಂತ ಅನ್ಬೇಕು. ಆ ಮಟ್ಟಕ್ಕೆ ಬರ್ತೀನಿ. ದಾಟ್ ಇಸ್ ದ ಟ್ರಬಲ್. ಡಿಲೈಡ್ ಈಸ್ ಆಲ್ಸೋ ಡಿನೈಡ್ ಅಂತ ಇದೆ. ಆ ಡಿಲೇನ ಏನಾದ್ರೂ ಮಾಡಿ ನ್ಯಾಯಾಲಯಗಳು ಎಲ್ಲರ ಬದಲಾವಣೆಗಳನ್ನ ಮಾಡಲಿಕ್ಕೆ ನ್ಯಾಯಾಲಯಗಳು ಇವತ್ತು ಆದೇಶಗಳನ್ನು ಕೊಡ್ತಾ ಇವೆ. ಅದು ರಾಜಕಾರಣಿಗಳಿರ್ಬೋದು, ನಾವು ಮಾಧ್ಯಮದವ್ರು ಇರ್ಬೋದು, ಯಾವುದೋ ಟೆಂಡರ್ಗಳಿರ್ಬೋದು, ಕಾಂಟ್ರಾಕ್ಟ್ ಇರಬಹುದು, ಕಸ ಎತ್ತೋದಿರಬಹುದು, ಮಗು ಹುಟ್ಟುವುದಿರ್ಬೋದು, ಸಾಯೋದಿರ್ಬೋದು, ಮದುವೆ ಆಗೋದಿರ್ಬೋದು, ಮದುವೆ ಕಿತ್ತಾಕೊಳ್ಳೋದಿರ್ಬೋದು. ಹೌದಾ? ತೊಟ್ಟಿಲಿನಿಂದ ಸ್ಟಾರ್ಟ್ ವರ್ಕ್ ನಮ್ದು. ಆದ್ರೆ ಎಲ್ಲೋ ಒಂದು ಕಡೆ ಜುಡಿಷಿಯರಿ ಒಂದ್ ಕಡೆ ಕೂತ್ಕೊಂಡು ಹೌ ಡು ವಿ ಸ್ಪೀಡ್ ಅಪ್ ಡಿಸ್ಪೆನ್ಸೇಷನ್ ಆಫ್ ಜಸ್ಟಿಸ್, ಹೇಗೆ ಮಾಡೋಣ, ಹೌ ಡು ವಿ ಕ್ಲೋಸ್ ದಿಸ್ ಕೇಸಸ್, ಹೆಂಗ್ ಕ್ವಿಕ್ಕಾಗಿ ಮಾಡಬೇಕು ಅನ್ನೋದನ್ನ ಒಂದು ತಂದು ಬಿಟ್ರೆ ಅದಕ್ಕಿಂತ ಅಮೋಘವಾದ ಸೇವೆ ಸ್ವಾತಂತ್ರ್ಯಾನಂತರ ಯಾವುದೇ ಸಂಸ್ಥೆ ಮಾಡಿರುವುದಿದ್ದರೆ ಇದೇ ಆಗ್ಬಿಡುತ್ತೆ. ಕರೆಕ್ಟ್. ಸ್ವಾತಂತ್ರ್ಯ ನಂತರ ನಾನು ಹೇಳ್ತಿರೋದು ಇದೇ ಆಗತ್ತೆ. ಇಂಥ ಪ್ರಕರಣ ಬಂತು 6 ತಿಂಗಳಲ್ಲಿ ಆಚೆ ಬರ್ತಾರೆ, ಮುಗೀತು, ಇಲ್ಲ ಅಷ್ಟೇ ಮುಗೀತು. ಇದಾಗಬಿಟ್ರೆ ಸಾಕಪ್ಪ ಸಾಕು.